ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ರೀಡಿಂಗ್ ಮಾಡಿ ನೋಡೋಣ. ಇದು ಟ್ರಾನ್ಸಿಟ್ ಮೇಲೆ ಬೇಸ್ಡ್ ಐತಿ. ಟ್ರಾನ್ಸಿಟ್ ಮೇಲೆ ಬೇಸ್ಡ್ ಅಂತಂದರೆ ಇವತ್ತು ತಾರೀಕು 30. ಸೊ ಇವತ್ತಿನಿಂದ ಹಿಡಿದು ನಾಳೆ ಬರುವ ಜೂನ್ 1ನೇ ತಾರೀಕು ರಾತ್ರಿ ಅಪ್ರಾಕ್ಸಿಮೇಟ್ಲಿ 7:05 ಚಂದ್ರಮ ಏನು ಮಾಡ್ತಾರೆ ಅಂದರೆ ವೃಶ್ಚಿಕ ರಾಶಿಯಲ್ಲೇ ಇರ್ತಾರೆ. ಈಗ ಸದ್ಯ ವೃಶ್ಚಿಕ ರಾಶಿಯೊಳಗನ ಅದ. ಓಕೆ, ವೃಶ್ಚಿಕ ರಾಶಿ ಏನು ಅಂತಂತಂದರೆ ನೋಡಿರಿ, ನಾನು ತೋರಿಸ್ತೇನೆ. ನೀವು ವೃಶ್ಚಿಕ ರಾಶಿ ಅಂತಂದ್ರೆ ಇಲ್ಲಿ ಬರ್ತೈತೆ ರೀ 6, 8, 12. ಓಕೆ, 6 ಅಕ್ಯೂಟ್ ಡಿಸೀಸಸ್ ತೋರಿಸತಿ, 8 ಲಾಂಗ್ ಟರ್ಮ್ ಡಿಸೀಸಸ್ ತೋರಿಸತಿ. ಆ್ಯಂಡ್ ದಿಸ್ ಇಸ್ ಹೌಸ್ ಆಫ್ ಲಾಸ್. 8th ಹೌಸ್ದೊಳಗೆ ಈಗ ಸದ್ಯ ಚಂದ್ರಮ ಅದಾರ. ಮಾರ್ಸನು ಚಂದ್ರಮನ ನೋಡ್ತಾನೆ. ಈಗ ಸದ್ಯ ಸನ್ನನು ಚಂದ್ರಮನ ನೋಡ್ತಾನೆ. ಓಕೆ, ಅದಕ್ಕೆ ಈಗ ವೃಶ್ಚಿಕ ರಾಶಿಯೊಳಗೆ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರಗಳನ್ನು ಚಂದ್ರಮ ದಾಟ್ತಾರೆ. ಜೂನ್ 1ನೇ ತಾರೀಕು ರಾತ್ರಿ 7:05 ಆದಮೇಲೆ ಅಪ್ರಾಕ್ಸಿಮೇಟ್ಲಿ 1-2-3 ನಿಮಿಷ ಹಿಂದೆ ಮುಂದೆ ಆಗಬಹುದು. ಅದಾದಮೇಲೆ ಅವ್ರು ಧನು ರಾಶಿಗೆ ಹೋಗ್ತಾರೆ. ಈಗ ಜ್ಯೇಷ್ಠ ನಕ್ಷತ್ರ ಇಲ್ಲಿ ಬರೋದಕ್ಕೆ ಇದಕ್ಕೆ ನಾವೇನಂತೇವೆ ಅಂದರೆ ಗಂಡುಮೂಲ ನಕ್ಷತ್ರ ಅಂತ. ವೃಶ್ಚಿಕ ರಾಶಿ ಇಸ್ ಅ ವಾಟರ್ ಸೈನ್. ಓಕೆ, ಇದು ವಾಟರ್ ಸೈನ್ ಎಂದರೆ ಫೈರಿ ಸೈನಿಗೆ ಎಂಟರ್ ಆಗ್ತಿರ್ತಾರೆ ಅವರು. ಓಕೆ, ಈ ಎಂಟರ್ ಆಗೋ ಮುಂದೆ ಇಲ್ಲಿ ನಡಕ್ಕೆ ಸ್ಮಾಲ್ ಒಂದೊಂದು ಗ್ಯಾಪ್ ಇರ್ತೈತೆ ನೋಡ್ರಿ. ಒಂದು ಕಡೆ ಹಿಂಗೆ ನೀರು, ಒಂದು ಕಡೆ ಒಂದು ಹಿಂಗೆ ಬೆಂಕಿ. ಸೊ ನಡಕ್ಕೊಂದು ಗ್ಯಾಪ್ ಇರ್ತೈತಿ. ಆ ಗ್ಯಾಪ್ ಅದನ್ನು ದಾಟ್ತೈತಿ, ಏನು ಚಂದ್ರಮ ದಾಟ್ತೈತಿ. ಸೊ ಹೆಂಗಂತಾರೆ ಇದು ಗಂಡಮೂಲ ಅಂದರೆ ಗಂಡಾಂತರ ಇರ್ತೈತಿ ಅಂತಂದು ಹೇಳಿ ನೋಡಿರಿ. 8th ಹೌಸ್ ಏನು ಹೇಳ್ತೈತಿ ಅಂದರೆ ಸ್ಪೆಷಲಿ ಏನು ಹೇಳ್ತೈತಿ ಅಂತಂತ ನಿಮ್ಮ ಇನ್ಹೆರಿಟೆನ್ಸು, ನಿಮ್ಮ ಸೀಕ್ರೆಟ್ಸು, ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನು, ಅನ್ಎಕ್ಸ್ಪೆಕ್ಟೆಡ್ದೊಳಗೆ ಯಾರಾದರೂ ನಿಮಗೆ ದುಡ್ಡು ಕೊಡಬಹುದು, ಆಕ್ಸಿಡೆಂಟ್ಸ್ ಆಗ್ಬೋದು. ಆಕ್ಸಿಡೆಂಟ್ಸ್ ಆಗ್ಬೋದು ಅಂದರೆ ಇದರ ಅರ್ಥ ಗಾಬರಿ ಆಗುವಂಥ ಪ್ರಶ್ನೆ ಅಲ್ಲ. ಎಲ್ಲರ ಜೊತೆನೂ ಎಲ್ಲನೂ ಆಗಂಗಿಲ್ಲ. ಯಾರಿಗಾದರೂ ಅನ್ಎಕ್ಸ್ಪೆಕ್ಟೆಡ್ ದುಡ್ಡು ಸಿಗ್ಬೋದು, ಏನಾದರೂ ಮಿಸ್ಟ್ರೀಸ್ ಇದ್ದರೆ ಹೊರಗೆ ಬೀಳ್ಬೋದು, ಸೀಕ್ರೆಟ್ಸ್ ಇದ್ದರೆ ಹೊರಗೆ ಬೀಳ್ಬೋದು, ಯಾರಾದರೂ ಮುಖವಾಡ ಕಳಿಸ್ಬೋದು, ನಿಮಗೆ ಏನಾದರೂ ಒಂದು ಹೊಸ ದಾರಿ ಸಿಗ್ಬೋದು. ನೀವು ಮೆಡಿಟೇಷನ್ಗೆ ಕುಂತಾಗ ಚಲೋ ತಂಗಿ ಮೆಡಿಟೇಷನ್ ಆಗ್ಬೋದು. ಮೆಡಿಟೇಷನ್ದೊಳಗೆ ನಿಮ್ಗೆ ಏನಾದರೂ ಒಂದು ಒಳ್ಳೆ ಇಂಟ್ಯೂಷನ್ ಬರ್ಬೋದು, ಒಂದು ಇಂಟಿಟಿವ್ ಮೆಸೇಜ್ ಬರ್ಬೋದು. ಅದರಿಂದ ನೀವು ಇದ್ದಂಥ ವಿಷಯದಿಂದ ಪಾರಾಗ್ಬೋದು. ಓಕೆ, ಇಂಟ್ಯೂಷನ್ ಡೀಪ್ ಆಗಬಹುದು. ಈ ಥರದ ಎಲ್ಲ ವಿಚಾರಗಳು ನಡೀತಾವೆ. 8th ಹೌಸಿಗೆ ಸಂಬಂಧಪಟ್ಟಂಥ ವಿಚಾರಗಳು ಇವೆಲ್ಲ. ಓಕೆ, ಇನ್ಹೆರಿಟೆನ್ಸ್ದೊಳಗೆ ಏನಾದರೂ ಅಂದರೆ ಪಿತ್ರಾರ್ಜಿತ ಆಸ್ತಿಯೊಳಗೆ ಏನಾದರೂ ನಿಮಗೇನಾದರೂ ಪ್ರಾಬ್ಲಮ್ ಇತ್ತು, ಅದಿತ್ತು ಅಂತಾರೆ ಮಾತುಕತೆ ಆಗ್ಬೋದು. ಸ್ವಲ್ಪ ಮೆಂಟಲಿ ರೆಸ್ಲೆಸ್ ಆಗುವಂಥ ಚಾನ್ಸಸ್. ವೈಯುನೋ ಮಾರ್ಸ್ ಅಂದರೆ ಏನು ಬೆಂಕಿ, ಚಂದ್ರಮ ಅಂದರೆ ಏನು ನೀರು. ಬೆಂಕಿ ಇದು ತನ್ನ 8ನೇ ದೃಷ್ಟಿಯಿಂದ ತನ್ನ ಚಂದ್ರಮಾನ ನೋಡ್ತಾನೆ ಅಂದರೆ ಮೆಂಟಲಿ ರೆಸ್ಲೆಸ್ ಆಗೋದು. ಅದರೊಳಗೆ ಮತ್ತು ಸಣ್ಣ ಬೇರೆ ಮತ್ತು ಚಂದ್ರಮಾನ ನೋಡ್ತಾನೆ ಅಂದರೆ ಸ್ವಲ್ಪ ಡಬಲ್ ಮೆಂಟಲಿ ರೆಸ್ಲೆಸ್ ಆಗುವಂಥ ಚಾನ್ಸಸ್. ಸೊ ಹೆಂಗಂತಂದ್ರೆ ನಿಮ್ಮ ಮನಸ್ಸಿನ ಭಾವನೆಗಳ ಮೇಲೆ ನಿಮಗೆ ಹಿಡಿತವಿರಲಿ ಅಂತ. ಸೊ ಅದರೊಟ್ಟಿಗೆ ನಾವು ಯಾವ ಥರದ ವಿಷಯಗಳನ್ನು ನಾವು ಫೇಸ್ ಮಾಡಬಹುದು ಅಂತಂದು ಹೇಳಿ ನೋಡೋಣ. ಓಕೆ, ಈಗ ಮೊನ್ನೆ ಇದನ್ನಾತಲ್ಲ ಹುಣ್ಣಿಮೆ. ಸೊ ನಾವು ಯಾವ ಥರದ ವಿಷಯಗಳನ್ನು ನೋಡಬಹುದು. ಓಕೆ, ಎಸ್, ಈ ಕಾರ್ಡ್ ಬರಲೇಬೇಕಾಗಿತ್ತು. ಯಾಕೆ ಗೊತ್ತಾ? 8th ಹೌಸ್ ಫಸ್ಟ್ ಆಫ್ ಆಲ್ ಅಂತಂದರೆ ಟ್ರಾನ್ಸ್ಫಾರ್ಮೇಷನ್ ಹೇಳ್ತೈತಿ, ಒಂದು ಚೇಂಜ್ ಹೇಳ್ತೈತಿ, ಬಿಗ್ ಚೇಂಜ್. Four of Pentacles. ಓಕೆ, 4 of Pentacles ಏನು ಹೇಳ್ತೈತಿ ಅಂದರೆ ಆಳವಾಗಿ ಮನಸ್ಸಿನ ಆಳದಲ್ಲಿ ಏನಾದರೂ ಹುಗ್ಕೊಂಡಿದ್ದಂಥದ್ದು. ಅಥವಾ ಹೆಂಗಿರ್ತೈತಿ ಅಂತಂದರೆ ನಮಗೆ ಗೊತ್ತಿರಲಾರ್ದಂಥದ್ದೊಂದು ಏನಾದರೂ ಒಂದು ಸೀಕ್ರೆಟ್ ಇರ್ತೈತಿ, ಅದು ಆಳವಾಗಿಯೇ ಇರ್ತೈತಿ. ಆಮೇಲೆ 3 of Swords. ದಿಸ್ ಗಿವ್ಸ್ ಅ ಪೇನ್. ಈ ಮನಿ ಪೇನ್ ಕೊಡ್ತೈತಿ. ಯಾಕಂತಂತಂದ್ರೆ 6, 8, 12 3, 6, 8 ಮತ್ತು 12 ನಮ್ಮ ಲೈಫ್ದೊಳಗೆ ಡಿಸ್ಕಂಫರ್ಟ್ ಕೊಡ್ತಾವೆ. 6ನೇ ಮನೆ ಅಂತಂದ್ರೆ ಅಕ್ಯೂಟ್ ಡಿಸೀಸಸ್. ಅಕ್ಯೂಟ್ ಡಿಸೀಸ್ ಅಂದ್ರೆ ಕೆಮ್ಮ, ನೆಗಡಿ, ಹುಗುಳ ಅಂಥವು ಏನಾರು ಬರ್ತಿರ್ತಾವಲ್ಲ ಅಂಥವು. 8th ಹೌಸ್ ಅಂತಂದ್ರೆ ಲಾಂಗ್ ಟರ್ಮ್ ಡಿಸೀಸಸ್. ಕೆಲವೊಬ್ರಿಗೆ ಪ್ಯಾರಲೈಸಿಸ್ ಅದು ಅಂಥದ್ದು ಇಂಥದ್ದು ಆಗ್ತೈತಿ ಮಾಡ್ತೈತಿ. ಬೆಡ್ ರಿಡ್ ಅನ್ನೋದು ಏನಾದರೂ ಇರ್ತೈತಲ್ಲ ಅದನ್ನು ನಾವು 8ನೇ ಮನೆಯಿಂದ ನೋಡ್ತೇವೆ. 12ನೇ ಮನೆಯಿಂದ ನಾವು ಮನೆ ಬಿಟ್ಟು ಏನಾದರೂ ದೂರಕ್ಕೆ ಹೋಗೋದು, ವಿದೇಶ ಪ್ರಯಾಣಕ್ಕೆ ಹೋಗೋದು, ದುಡ್ಡನ್ನು ಏನಾರೇ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದನ್ರಿ, ಜೈಲಿಗೆ ಹೋಗೋದನ್ರಿ. ಓಕೆ, ನಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಳ್ಳೋದನ್ರಿ, ಆ ಥರದ ವಿಷಯಗಳನ್ನೆಲ್ಲ ಹೇಳ್ತೈತಿ. ಸೊ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಕೊಡ್ತಿರ್ತಾವೆ ನಮಗೆ. ಸೊ ಅದಕ್ಕೆ ಇಲ್ಲೇನು ಬಂದಿದೆ ಅಂತಂದರೆ ಹಾರ್ಟ್ ಪೇನ್.
ಕೆಲವೊಬ್ಬರಿಗೆ ಹಾರ್ಟ್ ಪೇನ್ ಅಂತಂತಂತಂದರೆ ನೀವು ಯಾವುದಾದ್ರೂ ರಿಲೇಷನ್ಸ್ದೊಳಗೆ ಸಿಕ್ಕ ಹಾಕ್ಕೊಂಡನ ನಿಮಗೆ ಏನಾದರೂ ಡೀಪ್ಲಿ ಹರ್ಟ್ ಆಗಬೇಕು ಪೇನ್ ಆಗಬೇಕು ಅಂತ ಇರಂಗಿಲ್ಲ. ಇದು ಒಂದು ರೀತಿಯಿಂದ ಹೆಲ್ತ್ ರಿಲೇಟೆಡ್ ನೀವು ನೋಡಿದ್ರೆ ಅಂದರೆ ಇದು ಅಸಿಡಿಟಿನೂ ತೋರಿಸ್ತತೆ. ಈಗ ಬ್ಯಾಸಿಗೆಲ್ಲ ಎತ್ತಬೇಕತ್ತು ಉಪ್ಪು ಖಾರ ಹುಡಿ ತಿಂದದಕ್ಕೆ ಅದರಿಂದ ಏನಾದರೂ ಪೇನ್ ಆಗುವಂಥದ್ದು ಈ ಥರದ ವಿಷಯಗಳನ್ನು ತೋರಿಸ್ತಿರ್ತೈತೆ ಇದು. ಈ ಬರುವ 2.5 ದಿವಸದಲ್ಲಿ ನಾವು ಯಾವ ವಿಷಯಗಳನ್ನು ಕಾಣಬಹುದು ಅಥವಾ ಯಾವ ವಿಷಯಗಳನ್ನು ನಾವು ಫೇಸ್ ಮಾಡಬಹುದು ಅನ್ನೋದನ್ನು ನಾವು ನೋಡೋಣ. ಓಕೆ, ಇದು ನೋಡಿರಿ, ಇಲ್ಲಿ 3 ಆಫ್ ಸೋರ್ಸ್ ಐತಿ ಅಂತಂತಂದರೆ ಹೆಲ್ತ್ ಬದಲಾಗಿ ಸರಿಯಂಗೆ ಲಕ್ಷ್ಯ ಇರಲಿ. ಬಿ ಪಿ ಶೂಟಪ್ ಆಗೋದನ್ನು ತೋರಿಸ್ತೈತಿದೆ. ಯಾಕಂದರೆ ಸನ್ ಮತ್ತು ಮಾರ್ಸ್ ಎರಡು ಕೂಡಿ ಚಂದ್ರಮಾನ ನೋಡ್ತಾವೆ. ಓಕೆ, ಚಂದ್ರಮಾನ ಒಂದು ಹಿಶೋಬಲೆ ನಾವು ಬ್ಲಡ್ಡನ್ನು ಅಂತ ಅನ್ಕೋತೇವೆ, ಮಾರ್ಸನ್ನು ಬ್ಲಡ್ ಅಂತ ಅನ್ಕೋತೇವೆ. ಆಮೇಲೆ ಏನಂತಂದ್ರೆ ಬ್ಲಡ್ಡಿಗೆ ಸ್ಪೀಡ್ ಕೊಡ್ತಾರೆ ಯಾರಂತಂದ್ರೆ ಮಾರ್ಸ್. ಸೊ ಸನ್ ಏನು ಮಾಡ್ತೈತಿ ಅಂತಂದರೆ ಪಿತ್ ಹೆಚ್ಚಿಗೆ ಮಾಡ್ತೈತೆ. ಸನ್ ಆ್ಯಂಡ್ ಮಾರ್ಸ್ ಪಿತ್ ಹೆಚ್ಚಿಗೆ ಮಾಡ್ತೈತೆ. ಮೈಯಾಗ ಪಿತ್ ಹೆಚ್ಚಿಗೆ ಆಗ್ಬೋದು, ಸಿಟ್ಟು ಮಾಡ್ಬೋದು, ಒದರಾಡ್ಬೋದು, ಚೀರಾಡ್ಬೋದು, ಸಣ್ಣ ಪುಟ್ಟ ವಿಷಯಕ್ಕೆ ಸಿಟ್ ಮಾಡ್ಕೋಬೋದು. ಕೆಲವು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ ಮನಸ್ಸಿನ ಆಳದಲ್ಲಿ ಸಿಕ್ಕಾಕೊಂಡಂಥ ಕೆಲವೊಂದು ವಿಷಯಗಳನ್ನು ನಮಗೆ ಸರಿಯಾಗಿ ಮಂದಿ ಮುಂದೆ ಡಿಸ್ಪ್ಲೇ ಮಾಡೋಕ್ಕೆ ಬರೋಂಗಿಲ್ಲ. ಅವಾಗ ಏನು ಮಾಡ್ತೇವೆ ಅಂತಂತಂದ್ರೆ ಮಾನಸಿಕವಾಗಿ ಕಂಟ್ರೋಲ್ ಕಳ್ಕೊತೀವಿ, ಒದರಾಡೋಕ್ಕೆ ಶುರು ಮಾಡ್ತೇವೆ. ಯಾಕಂದ್ರೆ ಸರಿಯಾಗಿ ಹೇಳಬೇಕು ಅನ್ನುವಷ್ಟು ತಾಳ್ಮೆನೂ ನಮ್ಮ ಹತ್ತಿರ ಇರೋಂಗಿಲ್ಲ. ಅಂದ್ರೆ ನಮಗೆ ಮೊದಲಿಂದ ನಾವು ಡಿಸೈಡ್ ಮಾಡ್ಕೊಂಡಿರ್ತೇವೆ ಮುಂದಿನವ್ರು ನಮ್ಮ ಮಾತು ಕೇಳೋದಿಲ್ಲ ಅಂತ. ಆ ಥರದ ಸಂದರ್ಭಗಳು ಏರ್ಪಡಬಹುದು. ಸೊ ಯು ಬಿ ಕೇರ್ಫುಲ್ ಅಬೌಟ್ ಯುವರ್ ಹೆಲ್ತ್. ಓಕೆ, ನೋಡಿರಿ, ಈಗ ಬರೋ 2.5 ದಿವಸದೊಳಗೆ ನೀವು ಮತ್ತೇನೆಲ್ಲ ವಿಷಯಗಳನ್ನು ನೋಡ್ಬೋದು ಅಂತಂದರೆ 3 ಆಫ್ ಕಪ್ಸ್ ಐತಿ, 4 ಆಫ್ ಕಪ್ಸ್ ಐತಿ. ಅಂದ್ರೆ ಸೋಷಿಯಲೈಸ್ ಆಗೋದು 3 ಆಫ್ ಕಪ್ಸ್. 4 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದ್ರೆ ಮೂಡ್ ಆಫ್ ಆಗೋದು, ಸ್ವಂತಕ್ಕನ್ನು ಡಿಸ್ಕನೆಕ್ಟ್ ಆಗೋದು. ಓಕೆ, ಆಮೇಲೆ ಹೆಂಗಿರ್ತೈತಿ ಅಂತ ನನ್ನ ಹತ್ರ ಏನೈತಿ ಅದ್ರ ಬದಲಾಗಿ ಜಾಸ್ತಿ ವಿಚಾರ ಮಾಡೋಂಗಿಲ್ಲ, ನನ್ನ ಹತ್ರ ಏನಿಲ್ಲ ಅದ್ರ ಬದಲಾಗಿ ಜಾಸ್ತಿ ವಿಚಾರ ಮಾಡೋದು. ಇದು ಹೆಂಗೈತಿ ಅಂತಂದರೆ ಇದು ಸೋಷಿಯಲ್ ಸೆಲೆಬ್ರೇಷನ್ ಮೂಡ್ ಆಫ್ದೊಳಗೆ ಎಂಡಪ್ ಆಗುವಂಥದ್ದು. ಮೂಡ್ ಆಫ್ ಆಗಿ ಎಂಡಪ್ ಆಗುವಂಥದ್ದು. ಏನಾದರೂ ಸೋಷಿಯಲಿ ಏನಾದರೂ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿ ಅಲ್ಲಿ ಯಾರ್ದರ ಜೊತೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಮಾತುಕತೆಯಾಗಿ ಆ ಥರದ ವಿಚಾರಗಳು ಆಗುವಂಥದ್ದು. ಆಮೇಲೆ ಹೆಂಗೈತಿ ಅಂತಂದ್ರೆ ಅಥವಾ ಹಿಂಗೂ ಆಗ್ಬೋದು, ಇಂಥ ಸಿಚುವೇಶನ್ನು ಕ್ರಿಯೇಟ್ ಆಗ್ಬೋದು. ಇಲ್ಲೂ 4 ನಂಬರ್ ಐತಿ, ಇಲ್ಲೂ 4 ನಂಬರ್ ಐತಿ. ಓಕೆ, 3 1 4 ಡೆತ್, ಇಲ್ಲಿನೂ 4 ನಂಬರ್ ಐತಿ. ಆ್ಯಕ್ಚುಲಿ 8th ಹೌಸ್ ನಮ್ಮ ಡೆತ್ತನ್ನು ಹೇಳ್ತೈತೆ. ಡೆತ್ ಅಂತಂದರೆ ನಾಟ್ ಎಕ್ಸಾಕ್ಟ್ಲಿ ಡೆತ್. ಓಕೆ, ಎಕ್ಸಾಕ್ಟ್ಲಿ ಡೆತ್ ಭೀ ಹೋಗ್ಯ, ಟ್ರಾನ್ಸ್ಫಾರ್ಮೇಷನ್ ತೋರಿಸ್ತೈತಿ, ಒಂದು ದೊಡ್ಡ ಚೇಂಜ್ ತೊಗೊಂಬರ್ತೈತಿ. ಈಗ ಅದು ಬರೋದನ್ನು, ಯಾಕಂದ್ರೆ ಗುರು ಚೇಂಜ್ ಆಗ್ತಾರಲ್ಲ. ಈಗ ನಾಳೆ 2ನೇ ತಾರೀಕಿಗೆ, ಜೂನ್ 2ನೇ ತಾರೀಕಿಗೆ ಬರ್ತಾರೆ. ಈಗ ಅವರು ಗುರು 2ನೇ ತಾರೀಕಿಗೆ ಬರ್ತಾರಂದ್ರೆ 2ನೇ ತಾರೀಕಿಗೆ ಎಲ್ಲ ಶುರು ಆಗ್ತಾವಂತಿಲ್ಲ, ಅದಕ್ಕಿಂತ ಮುಂಚೆನೇ ಅದ್ರದ್ದು ಇಫೆಕ್ಟ್ ಸ್ಟಾರ್ಟ್ ಆಗಿರ್ತಾವೆ. ನೀವು ಹಿಂಗೆ ಅನ್ಕೋಬೋದು, ನಾ ಪಾರ್ಟಿ ಮಾಡ್ತೀನಿ ಅಂತ ನೀವು ಅನ್ಕೋಬೋದು. ನಿಮ್ಮಲ್ಲಿ ಯಾರಾದರೂ ಸ್ಟ್ರಿಕ್ಟ್ ಯಾರಾದರೂ ಒಬ್ಬರು ಪರ್ಸನ್, ನಿಮ್ಮ ಅಪ್ಪ ಅನ್ರಿ, ಕಾಕ ಅನ್ರಿ, ಅವ್ರನ್ರಿ, ಯಾರಾದರೂ ಅದಕ್ಕೆ ಬೇಡ ಅಂತಂದು ಹೇಳುವಂಥದ್ದು. ನೀವೆಲ್ಲಾದರೂ ಹೋಗ್ತೀನಿ, ಸೋಷಿಯಲೈಸ್ ಆಗ್ತೀನಿ ಅನ್ನೋದಕ್ಕೆ, ಇವ್ರು ಬ್ಯಾಡ್ ಅನ್ನೋದಕ್ಕೆ ಹೊಂದಾಣಿಕೆ ಆಗ್ಬೋದು. ಸೊ ನಿಮಗೆ ಮನಸ್ಸಿಗೆ ಬೇಜಾರಾಗ್ಬೋದು. ಈ ಥರದ ವಿಚಾರಗಳನ್ನು ನಡೆಯುವಂಥದ್ದು. ಮತ್ತು ಈಗ ಹೆಂಗೆ ನಾ ಆ ಕಡೆ ಹೇಳಿದೆ, 8th ಹೌಸ್ ಏನು ಹೇಳ್ತೈತಿ ಅಂದರೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಇನ್ಕ್ರೀಸ್ ಆಗೋದನ್ನು ಹೇಳ್ತೈತೆ ಅದು. ಸ್ಪಿರಿಚುವಲ್ ಲೆವೆಲ್ದೊಳಗೆ ಯಾರು ಸ್ಪಿರಿಚುವಲ್ ಅದಿರಿ ಜನ, ಅವ್ರ ಸ್ಪಿರಿಚುವಲ್ ಜನರ ಲೈಫ್ದೊಳಗೆ ಒಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಆಗೋದು ನೋಡಿರಿ. ಯಾಕಂದರೆ ಡೆತ್ ಆ್ಯಂಡ್ ರೀಬರ್ತ್ ಅಂತ ಬಂದೈತಿ. ಅಂದರೆ 8th ಹೌಸ್ ಕೆಲವೊಂದಿಷ್ಟು ವಿಷಯಗಳನ್ನು ಎಂಡಿಂಗ್ಸನ್ನು ಹೇಳ್ತೈತಿ. ಅಂದರೆ ಡೆತ್ ಅಂದರೆ ಮತ್ತೆ ಎಂಡಿಂಗ್ ಅನ್ನಲ್ಲ, ಟ್ರಾನ್ಸ್ಫಾರ್ಮೇಷನ್ ಅಂದರೂ ಎಂಡಿಂಗನ. ಅಂದರೆ ಒಂದು ಏನಾದರೂ ಹಳಿದನ್ನು ಬಿಟ್ಟು ಹೊಸದಕ್ಕೆ ಹೋದಂಗೆ. ಸೊ ಅಲ್ಲಿ ಕೆಲವೊಂದಿಷ್ಟು ನೆಸಸರಿ ಎಂಡಿಂಗ್ಸ್ ಇರ್ತಾವೆ. ಅದ್ರ ಸಲುವಾಗಿ ನೀವು ಜಾಸ್ತಿ ಬೇಜಾರು ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದು ನೆಸಸರಿ ಇಲ್ಲೋ ದೇವ್ರು ಅದನ್ನ ಏನು ಮಾಡ್ತಾನೆ ಅಂದರೆ ಡಿಲೀಟ್ ಮಾಡ್ತಿರ್ತಾನೆ. ನಮಗೆ ಡಿಲೀಟ್ ಮಾಡಿದ ಕೂಡ ನಮಗೆ ಬೇಜಾರಾಗ್ತಿರ್ತೈತೆ, ಅಯ್ಯೋ ಅದು ನಮ್ಮ ಜೊತೆ ಬರಬೇಕಾಗಿತ್ತಲ್ಲ. ಬಟ್ ಅದರಿಂದ ಏನೂ ಯೂಸ್ ಇರೋಂಗಿಲ್ಲ, ಅದೊಂಥರ ಕಚರ ಇದ್ದಂಗೆ ಇರ್ತೈತೆ ನಮ್ಮ ಜೊತೆ. ಸೊ ಅದರಿಂದ ಏನೂ ಉಪಯೋಗ ಇರೋಂಗಿಲ್ಲ ಅಂತೇಳಿ ಕೆಲವೊಂದಿಷ್ಟು ನೆಸಸರಿ ಎಂಡಿಂಗ್ಸ್ ಅದಾವೆ. ಮತ್ತು ಈಗ ಸದ್ಯ ಟೈಮ್ ಚೇಂಜ್ ಆಗಕತ್ತೈತಿ. ಟೈಮ್ ಪಕ್ಕಾ ಚೇಂಜ್ ಆಕೈತಿ. ಯಾಕಂದ್ರೆ ಗುರುನ ಮೇಜರ್ ಟ್ರಾನ್ಸಿಟ್ ಐತಿ ಈಗ ಸದ್ಯ 2 ದಿವಸದೊಳಗೆ. ಇದು ಮತ್ತೇನಾಗ್ತೈತಿ ಅಂತಂದ್ರೆ ಇದು ಒಂಥರ ನಿಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಜೋರಂಗೆ ನೋಡೋಕೆ ಸಿಗ್ತೈತೆ ನೋಡ್ರೆ. ಈಗ 2.5 ದಿವಸದೊಳಗೆ ನಾಳೆ ಬರೋ 1ನೇ ತಾರೀಕು, ನಾಳೆ ಬರೋ ಜೂನ್ 1ನೇ ತಾರೀಕು ರಾತ್ರಿ 7:05 ತನಕ, 7, 5, 6, 8 ಹಿಂಗಿರುತ್ತೆ ಅಪ್ರಾಕ್ಸಿಮೇಟ್ಲಿ ಅಷ್ಟು. ಬಟ್ 7ರಿಂದ 7:05 ತನಕ ಅಂದರೆ ಅವರು ಧನು ರಾಶಿಗೆ ಹೋಗ್ತಾರೆ.
ಜ್ಯೇಷ್ಠ ನಕ್ಷತ್ರ ಅಂದರೆ ಗಂಡುಮೂಲ ನಕ್ಷತ್ರ. ಈ ಗಂಡುಮೂಲ ನಕ್ಷತ್ರ ದಾಟ್ತಾರೆ ಅವರು. ದಾಟೋದಕ್ಕೆ ಏನಾಗತ್ತೆ, ಹೈ ಆ್ಯಂಡ್ ಲೋ ಟೈಡ್ಸ್ ನೋಡ್ಬೋದು ನೀವು. ಸಮುದ್ರದ ತೆರೆಗಳು ಹೆಂಗೆ ಒಮ್ಮೆ ಎದ್ದು ಬಂದು ಜೋರಂಗೆ ಬಡ್ಕೊತಿರ್ತಾವಲ್ಲ, ಆ ಥರದ್ದು. ಅಂದ್ರೆ ಮಾನಸಿಕ ಅಷ್ಟು ಜೋರಾಗಿ ತೊಳಲಾಟಿರ್ತೈತಿ. ಯಾಕಂದ್ರೆ ಮಾರ್ಸನು ನೋಡ್ತೈತಿ ಇಲ್ಲಿ ಚಂದ್ರಮಾನ. ಮತ್ತು 8th ಹೌಸದು ಓನರನ್ನು ಚಂದ್ರಮ, 8th ಹೌಸದು ಓನರನ್ನು ಮಾರ್ಸ್. ಓಕೆ. ಸೊ ಹೆಂಗಂತಂದರೆ ಮೆಂಟಲಿ ರೆಸ್ಟ್ಲೆಸ್ ಹಾಕಿರಿ ನೀವು. ಕೆಲವೊಂದಿಷ್ಟು ಎಂಡಿಂಗ್ಸ್ ಆದ ಕೂಡ ಮನಸ್ಸಿಗೆ ಬೇಜಾರಂತಂತ ಆಗ್ಬೋದು. ಕೆಲವೊಂದು ಸರ್ತಿ ಹಿಂಗೂ ಆಗ್ಬೋದು, ಆಯ್ತಪ್ಪ ಹೊಸದು ಏನಾದರೂ ಒಂದು ಚಾಪ್ಟರ್ ಸ್ಟಾರ್ಟ್ ಆಯ್ತು ಅಂತಂದು ಹೇಳಿ ಅದರಿಂದ ನಿಮ್ಗೆ ನೀವು ಖುಷಿನೂ ಆಗ್ಬೋದು. ಅಂದರೆ ಈ ಥರದ್ದು ಒಂಥರ ಮಿಕ್ಸ್ ರಿಸಲ್ಟ್ಸ್, ಒಂಥರ ಮಿಕ್ಸ್ ಫೀಲಿಂಗ್ಸ್, ಈ ಥರದ ವಿಷಯಗಳು ಆಗುವಂಥದ್ದು. ಓಕೆ. ಸೊ ಯಾವ ವಿಷಯಗಳ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ, ಅವು ಚೇಂಜ್ ಆಗಕತ್ರ, ಅದ್ರ ಸಲುವಾಗಿ ನೀವು ಮೆಂಟಲಿ ರೆಸ್ಟ್ಲೆಸ್ ಆಗಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಲೈಫ್ ಏನು ಮಾಡ್ತಿರ್ತೈತಿ ಅಂದ್ರೆ, ಯಾವುದು ನಮಗೆ ನೆಸಸರಿ ಇರ್ತೈತಲ್ಲ ಅದನ್ನು ಅಷ್ಟೇ ಸರ್ವ್ ಮಾಡ್ತೈತಿ, ಯಾವ್ದು ನೆಸಸರಿ ಇರೋದಿಲ್ಲ ಅದನ್ನು ಸರ್ವ್ ಮಾಡೋಂಗಿಲ್ಲ. ಸೊ ಮೆಂಟಲಿ ಸ್ವಲ್ಪ ಸ್ಟೇಬಲ್ ಇರಾಕೆ ನೋಡ್ರಿ. ಓಕೆ. ಆಮೇಲೆ ನಿಮ್ಮ ಪ್ರಕೃತಿಯ ಕಡೆ ಸ್ವಲ್ಪ ಇದನ್ನಿರಲಿ, ಏನು ಲಕ್ಷ್ಯ ಇರಲಿ. ಎಸಿಡಿಟಿ ಅನ್ರಿ, ಎದೆಯೊಳಗೆ ಉರಿತನ್ರಿ, ಸರಿ ಹಿಂಗೆ ಊಟ ಆಗ್ಲಾರ್ದಂಗೆ, ಒಂಥರ ವಾಮಿಟಿಂಗ್ ಆದಂಗೆ, ಆ ಥರದ ವಿಷಯಗಳನ್ನು 8th ಹೌಸನ್ನು ಹೇಳ್ತೈತೆ. ಓಕೆ. ಅಂದ್ರೆ ಕೆಲವೊಂದು ಸರ್ತಿ ಕೆಲವೊಬ್ರಿಗೆ ಏನಾದರೂ ಹೊಟ್ಟಿದು ಏನಾದರೂ ಪ್ರಾಬ್ಲಮ್ ಇರ್ತದಲ್ಲ, ಆ ಥರ ಏನಾದರೂ ಇತ್ತು ಅಂದ್ರೆ ಮರ್ಕಳಿಸುವಂಥದ್ದನ್ನು ಅದನ್ನು ತೋರಿಸ್ತಿರ್ತೈತಿ ಅದು. ಸೊ ಊಟದ ಬದಲಾಗಿ ಸ್ವಲ್ಪ ನೀವು ಕಾಳಜಿ ತಗೊಳ್ರಿ ನಿಮ್ಗೆ. 3rd ಹೌಸ್. ಓಕೆ. ಸರಿ ಹಂಗೆ ಕಮ್ಯುನಿಕೇಟ್ ಮಾಡಕ್ಕೆ ನೋಡಿರಿ. ಬಿಕಾಸ್ 3rd ಹೌಸ್ ಏನು ತೋರಿಸ್ತತಿ ಅಂದ್ರೆ ನಿಮ್ಮ ವಿಲ್ ಪವರ್ ತೋರಿಸ್ತತಿ, ನಿಮ್ಮ ಕಮ್ಯುನಿಕೇಷನ್ ತೋರಿಸ್ತತಿ, ನಿಮ್ಮ ಕರೇಜ್ ತೋರಿಸ್ತತಿ. ಅಂದರೆ ಯಾವುದೇ ವಿಷಯದೊಳಗೆ ನೀವು ಎಷ್ಟು ಆಸಕ್ತಿಯಿಂದ ಮುನ್ನುಗ್ಗಿ ಅದನ್ನು ಕೆಲಸ ಮಾಡ್ತೀರಿ ಅನ್ನೋದನ್ನು, ಮುನ್ನುಗ್ಗಿ ಕೆಲಸ ಮಾಡೋದನ್ರಿ, ಆ ವಿಷಯದ ಬದಲಾಗಿ ಪ್ರಾಪರಂಗೆ ಮಾತಾಡೋದನ್ರಿ, ಕಮ್ಯುನಿಕೇಟ್ ಮಾಡೋದನ್ರಿ, ಈ ಥರದ ವಿಷಯಗಳನ್ನು ಅದು ತೋರಿಸ್ತೈತೆ. ಸೊ ನೀವು ಯಾರ್ದರ ಜೊತೆ ಏನಾದರೂ ಕಮ್ಯುನಿಕೇಟ್ ಮಾಡುವಂಥ ವಿಷಯ ಬಂದ್ರೂ ಬರ್ಬೋದು. ಓಕೆ. ಕೆಲವೊಂದಿಷ್ಟು ಒಳ್ಳೆಯ ವಿಷಯಗಳನ್ನ ಕೇಳಕ್ಕೂ ಸಿಗ್ತೈತೆ ನಿಮಗೆ. ಆಮೇಲೆ ಯಾರಾದರೂ ಫ್ರೆಂಡ್ಸನ್ನು ಭೇಟಿ ಆಗ್ಬೋದು. ಯಾಕಂದ್ರೆ 3rd ಹೌಸ್ ಅಂದ್ರೆ ನಿಮ್ಮ ಫ್ರೆಂಡ್ಸನ್ನು ತೋರಿಸ್ತೈತಿ, ನಿಮ್ಮ ನೇಬರ್ನೂ ತೋರಿಸ್ತೈತಿ. ಆಮೇಲೆ 3rd ಹೌಸ್ ಅಂತಂತಂದರೆ ಮರ್ಕಿರಿ ಅಂದರೆ ಮೆಮರಿ. ಏನಾದರೂ ಹಳೀದೇನಾದರೂ ನನಗೆ ಹಳೀದೇನಾದರೂ ಅಂತ ಹೇಳಕತ್ತಾನೆ. ಇಲ್ಲಿ 3 ಆಫ್ ಕಪ್ಸ್ ಐತಿ. ಯಾರಾದರೂ ಹಳಿ ಫ್ರೆಂಡ್ಸ್ ಬರ್ಬೋದು, ಅವ್ರ ಜೊತೆ ಭೇಟಿ ಆಗ್ಬೋದು, ಸೋಷಿಯಲ್ ಸೆಲೆಬ್ರೇಷನ್ ಆಗಬಹುದು. ಅದಕ್ಕೆ ಕರೆಕ್ಟ್ ಹೆಂಗೆ ಬಂದತ್ತೆ ನೋಡ್ರಿ, 3rd ಹೌಸ್. ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಜೊತೆ ನೀವು ಎಲ್ಲಾದರೂ ಹೊರಗೆ ಹೋಗ್ಬೋದು. ನೋಡ್ರಿ ಇಲ್ಲಿ ಕರೆಕ್ಟ್ ಹೇಳಾರ್ದ, ಶಾರ್ಟ್ ಜರ್ನಿ ಇದು. ಇವ್ರ ಜೊತೆ ನೀವು ಎಲ್ಲಾದರೂ ಮಜಾ ಮಾಡೋಕ್ಕಂತಂದು ಎಲ್ಲರೂ ಶಾರ್ಟ್ ಜರ್ನಿ ಅಂತ ಎಲ್ಲಾದರೂ ಹೊರಗೂ ಹೋಗ್ಬೋದು. ಸ್ಯಾಜಿಟೇರಿಯಸ್ ಅಂತಂದರೆ ಈಗ ಧನುರಾಶಿ, ಈಗ 8ನೇ ಮನೆಯಿಂದ ದಾಟಿದ್ರಂತಂದ್ರೆ ಅವ್ರು ಧನುರಾಶಿಗೆ ಹೋಗ್ತಾರೆ. ಓಕೆ. ಸೊ ನೋಡಿರಿ ಇಲ್ಲಿ ಹೆಂಗೆ ಎಷ್ಟು ಕರೆಕ್ಟ್ ಹೇಳಾಕ್ತಾರೆ. ಯಾಕಂದ್ರೆ ಅವ್ರು ಹೋಗೋದಕ್ಕೆ ಗುರು ಎಂಟರ್ ಆಗೋದಕ್ಕೆ ಚಾಟಿ ಆಗ್ತತ್ತಲ್ಲಿ. ಏನಾದರೂ ಹೊಸ ವಿಷಯಗಳನ್ನು ಕಲಿಯುವಂಥದ್ದು, ಯಾರಾದರೂ ಗುರುಗಳು ಬೇಕಂತಂದ್ರೆ ಗುರುಗಳು ಭೇಟಿ ಆಗುವಂಥದ್ದು, ಪೀಸ್ ಆಫ್ ಮೈಂಡ್ ಸಲುವಾಗಿ ನಿಮಗೆ ಏನು ವಿಷಯಗಳನ್ನು ಬೇಕು ಆ ವಿಷಯಗಳನ್ನು ನೀವು ಕೇರ್ಫುಲಿ ಆಯ್ಕೊಳ್ಳೋದನ್ರಿ, ಫಿಲಾಸಫಿಕಲ್ ಲೆಕ್ಚರ್ಸ್ ಕೇಳೋದನ್ರಿ, ಯಾರಿಗಾದರೂ ಹೇಳೋದನ್ರಿ. ಓಕೆ. ಅದ್ರ ಜೊತೆ ಹೆಲ್ತ್ ಮೇಲೆನೂ ಲಕ್ಷ್ಯ ಕೊಡ್ರಿ. ನೋಡ್ರಿ ಇಲ್ಲಿ ಪಿತ್ತ ಮತ್ತು ಕಫ ಎರಡು ಹೆಚ್ಚಾಗುವಂಥ ಚಾನ್ಸಸ್. ಯಾವುದಾದ್ರೂ ರಿಲೀಜಿಯಸ್ ಪ್ಲೇಸಸ್ಸಿಗೆ ನೀವೇನಾದರೂ ರಿಲೀಜಿಯಸ್ ಪ್ಲೇಸಸ್ಸಿಗನ್ರಿ, ಹೋಲಿ ಪ್ಲೇಸಸ್ಸಿಗನ್ರಿ, ಅಥವಾ ಯಾವುದಾದ್ರೂ ಕೀರ್ತನೆ, ಸಂಕೀರ್ತನೆ, ಭಜನೆ, ಸತ್ಸಂಗ ಅಲ್ಲೆಲ್ಲಾದರೂ ವಿಸಿಟ್ ಮಾಡುವಂಥದ್ದು, ಯಾರಾದರೂ ಗುರುಗಳನ್ನ ಭೇಟಿ ಆಗುವಂಥದ್ದು, ಅಡ್ವೈಸ್ ತೊಗೊಳ್ಳುವಂಥದ್ದು, ಆ ಥರದ್ದು ಏನಾದರೂ ವಿಶೇಷ ಘಟನೆಗಳು ಈ ಬರುವ 2-2.5 ದಿನಗಳಲ್ಲಿ ನಡೆಯುವಂಥ ಚಾನ್ಸಸ್. ಓಕೆ. ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.